ಒಂದು ದಿನ ನಿತಿನ್ ಓದಿಲ್ಲ ಅಂದರೆ ನನಗೆ ಮೊದಲು ತುಂಬ ಗಿಲ್ಟ್ ಆಗ್ತಾಯಿತ್ತು. ನಾವು ಪೇರೆಂಟ್ಸ್ಗೆ ಒಂದು ಫೀಲಿಂಗ್ ಇರುತ್ತಲ್ಲ, ಮಗು ಡೈಲಿ ಓದಬೇಕು, ಇವತ್ತು ಓದಿಲ್ಲ ಅಂದರೆ ಅಯ್ಯೋ ಇವತ್ತು ಇಡೀ ದಿನ ವೇಸ್ಟ್ ಆಯಿತು ಅಂತ. ನನಗೂ ಸ್ಟಾರ್ಟಿಂಗ್ನಲ್ಲಿ ಹಾಗೆ ಅನಿಸ್ತಾಯಿತ್ತು. ನಿತಿನ್ಗೆ ಹೋಮ್ ಸ್ಕೂಲಿಂಗ್ ಮಾಡ್ತಾ ಇರೋದ್ರಿಂದ ಅವನು ರೆಗ್ಯುಲರಾಗಿ ಓದ್ತಾ ಇರಬೇಕು ಅಂತ ನನಗೂ ಅನಿಸೋದು. ಒಂದು ದಿನ ಅವನು ಟಯರ್ಡ್ ಆಗಿರ್ತಾನೆ, ಇನ್ನೊಂದು ದಿನ ಬೇರೆ ಯಾವುದೋ ವಿಷಯದಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಸಮ್ಟೈಮ್ಸ್ ಹೊರಗಡೆ ಹೋಗೋದಿರುತ್ತೆ. ಆವತ್ತಿನ ದಿನ ಸ್ಟಡಿ ಕಡಿಮೆ ಆಯಿತು ಅಂದರೆ ನನಗೆ ಟೆನ್ಷನ್ ಆಗ್ತಾಯಿತ್ತು. ಆದರೆ ನಿಧಾನಕ್ಕೆ ಒಂದು ವಿಷಯ ನನಗೆ ಅರ್ಥ ಆಯಿತು. ಮಕ್ಕಳು ಡೈಲಿ ಬುಕ್ ಇಟ್ಕೊಂಡು ಗಂಟೆಗಟ್ಟಲೆ ಓದಬೇಕು ಅನ್ನೋದು ಮುಖ್ಯ ಅಲ್ಲ, ಅವರಿಗೆ ಲರ್ನಿಂಗ್ ಹ್ಯಾಬಿಟ್ ಇರೋದು ಮುಖ್ಯ. ಒಂದು ದಿನ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ ಓದ್ಬೋದು, ಒಂದು ದಿನ ಕಡಿಮೆ ಓದ್ಬೋದು, ಸಮ್ಟೈಮ್ ಬ್ರೇಕ್ ತೊಗೋಬೋದು. ನಾವು ಕೂಡ ಎಲ್ಲ ದಿನ ಒಂದೇ ಎನರ್ಜಿನಲ್ಲಿ ಇರಲ್ಲ ಅಲ್ವಾ, ಮಕ್ಳಿಗೂ ಹಾಗೇ. ಆದರೆ ಅಟ್ ದ ಸೇಮ್ ಟೈಮ್ ತುಂಬ ದಿನ ರೊಟೀನ್ ಬಿಟ್ಬಿಟ್ರೆ ಮತ್ತೆ ಸ್ಟಡಿಗೆ ಬರೋದು ಕಷ್ಟ ಆಗುತ್ತೆ. ಅದಕ್ಕೆ ನನಗನ್ಸೋದು ಡೈಲಿ ಕಂಪಲ್ಸರಿ ಸ್ಟಡಿಗಿಂತ ರೆಗ್ಯುಲರ್ ಲರ್ನಿಂಗ್ ಹ್ಯಾಬಿಟ್ ಮುಖ್ಯ ಅಂತ. ಮಗು ಎಷ್ಟು ಅವರ್ ಓದಿದೆ ಅನ್ನೋದಕ್ಕಿಂತ ಓದುವಾಗ ಎಷ್ಟು ಅಟೆನ್ಷನ್ ಇಟ್ಟು ಓದಿದೆ ಅನ್ನೋದು ಮುಖ್ಯ. 1 ಅವರ್ ಮನಸ್ಸಿಟ್ಟು ಓದಿದ್ದು 3 ಗಂಟೆ ಬುಕ್ ಮುಂದೆ ಕೂತ್ಕೊಳ್ಳೋದಕ್ಕಿಂತ ಯೂಸ್ಫುಲ್ ಆಗ್ಬೋದು. ಸೊ ಇವಾಗ ಒಂದಿನ ಸ್ಟಡಿ ಕಡಿಮೆ ಆಯಿತು ಅಂದರೆ ನಾನು ಪ್ಯಾನಿಕ್ ಆಗಲ್ಲ, ನೆಕ್ಸ್ಟ್ ಡೇ ರೊಟೀನ್ಗೆ ಬರೋದನ್ನು ನೋಡ್ತೀನಿ. ಕೊನೆಗೆ ನಮಗೆ ಮಕ್ಕಳು ನಮ್ಮ ಪ್ರೆಷರ್ಗೆ ಓದೋದು ಬೇಡ, ನಾವು ಹೇಳಿದಾಗ ಮಾತ್ರ ಅಲ್ಲ, ಅವರಿಗೆ ಕಲಿಬೇಕು ಅನ್ನೋ ಹ್ಯಾಬಿಟ್ ಬರಬೇಕು.